ಸರಿನಾ? ಇದಾದರೆ ಪ್ರೌಢಶಾಲೆಯ ನಮ್ಮ ವಿಜ್ಞಾನ ಟೀಚರ್ ಆದಂಥ ಶಿವಶಂಕರಾಚಾರ್ಯರವರಿಗೆ ನನ್ನ ಧನ್ಯವಾದಗಳು ತಿಳಿಸುತ್ತಾ ಹಾಗೂ ನನ್ನ ಮುಖ್ಯ ಶಿಕ್ಷಕರಾದ ನಂದನ ಹಾಗೂ ನಮ್ಮ ಶಾಲೆಗೆ ಆಗಮಿಸಿದಂಥ ಜಯನಗರ ಬೆಂಗಳೂರಿನಲ್ಲಿ ನಮ್ಮ ಶ್ರೀಧರ್ ಸರ್ ಪ್ರಸನ್ನ ಸರ್ ಮತ್ತು ನಮ್ಮ ಎಲ್ಲ ವಂದನೆಗಳು ಸಲ್ಲಿಸುತ್ತಾ ಈ ವಿಜ್ಞಾನದಲ್ಲಿ ನಮ್ಮ ಪ್ರೌಢಶಾಲೆಯಲ್ಲಿ ನಮ್ಮ ಹಲಂಕುಪ್ಪೆ ಪ್ರೌಢಶಾಲೆಯಲ್ಲಿ ನಮ್ಮದು ಅತಿ ಕಡಿಮೆ ವೆಚ್ಚದಲ್ಲಿ ಅತಿ ಕಡಿಮೆದಲ್ಲಿ ನಮ್ಮ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಮತ್ತು ನಮ್ಮ ಇದು ಸ್ಟೇಟ್ ಲೆವೆಲ್ವರೆಗೂ ರಾಷ್ಟ್ರದವರೆಗೂ ತಗೊಂಡೋಗಿ ಒಂದು ದನದ ಕೊಟ್ಟಿಗೆಯ ವಿಷಯದಲ್ಲಿ ತುಂಬಾ ಸರಳವಾಗಿ ಮಾಡಿ ನಮ್ಮದು ತಾಲೂಕು ಜಿಲ್ಲಾ ಡಿಸ್ಟಿಕ್ ಲೆವೆಲ್ ಮತ್ತು ರಾಜ್ಯ ಮಟ್ಟದವರು ಮತ್ತು ತಗೊಂಡೋಗಿದಂಥ ನಮ್ಮ ವಿಜ್ಞಾನ ಟೀಚರು ನಮ್ಮ ಹಲಂಕುಪ್ಪೆಗೆ ತುಂಬ ನಮಗೆ ಹೆಸರು ಮಾಡಿಕೊಟ್ಟಂಥ ನಮ್ಮ ಪ್ರೌಢಶಾಲೆಗೆ ಅವ್ರಿಗೆ ಧನ್ಯವಾದ ಬೆಳೆಸ್ತಾ ಅವರು ಕನ್ಕೋತ್ಸವದಲ್ಲಿ ಹಾಗೂ ನಮ್ಮದು ಒಳ್ಳೆ ಮಾಡಿಸ್ಕೊಟ್ರು. ಮತ್ತು ಈ ಮ್ಯಾಚಸ್ ಪೆಟ್ಟಿಲಿ ಹೆಂಗೆ ಅದು ನೆಂದೋದ್ರು ಅದರಲ್ಲಿ ಹೆಂಗೆ ಅಂಟಿಸ್ಬೋದು ಅಂತ ಮ್ಯಾಚಸ್ ಪೆಟ್ಟಿನೂ ಅದರಲ್ಲಿ ತುಂಬಾ ತೋರಿಸ್ಕೊಟ್ಟಿದ್ದಾರೆ. ಸೈನ್ಸಲ್ಲಿ ತುಂಬಾ ನಮ್ಮ ಸ್ಕೂಲ್ಗೆ ತುಂಬ ಹೆಸರನ್ನು ಮಾಡಿಕೊಟ್ಟಂಥ ನಮ್ಮ ಶಿವಶಂಕರಾಚಾರ್ಯರಿಗೂ ಸಹ ಧನ್ಯವಾದಗಳು ಸಲ್ಲಿಸುತ್ತಾ ನಮ್ಮೆಲ್ಲ ಮಕ್ಕಳಿಗೂ ತುಂಬ ಸೈನ್ಸ್ ಬಗೆಗೆ ತುಂಬಾ 2015ರಿಂದ ನಮ್ಮ ಸ್ಕೂಲ್ಗೆ, ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ನಮ್ಮದು ಹಲಂಕುಪ್ಪೆ ಪ್ರೌಢಶಾಲೆಯಲ್ಲೇ ಇವತ್ತು ಹೆಸರು ಅಂತ ನಮ್ಮ ಸೈನ್ಸಲ್ಲಂತೂ ನಮ್ಮ ಮಕ್ಕಳು ಪ್ರೌಢದಲ್ಲಿರೇ ಮತ್ತು ದೈಹಿಕ ಶಿಕ್ಷಣದಲ್ಲೂ ಅಷ್ಟೇ, ಸ್ಪೋರ್ಟ್ಸಲ್ಲೂ ಅಷ್ಟೇ, ಬಾಲ್ ಬ್ಯಾಡ್ಮಿಂಟನ್ ಹೇಳ್ಬಿಟ್ಟು ನಮ್ಮ ಸೈನ್ಸಲ್ಲಂತೂ ಅತಿ ಹೆಚ್ಚು ನಮಗೆ ಹೆಸರು ಮಾಡಿಕೊಟ್ಟಂಥ ನಮ್ಮ ಹಲಂಕುಪ್ಪೆ ಸ್ಕೂಲ್ಗೆ ಹಾಗೂ ನಮ್ಮ ವಿಜ್ಞಾನ ಟೀಚರ್ಗೆ ನನ್ನ ಧನ್ಯವಾದಗಳು ತಿಳಿಸ್ತಾ ನಮಗೆಲ್ಲರಿಗೂ ತುಂಬಾ ಆಶ್ಚರ್ಯ ಆದಂಥ ವಿಷಯ. ಯಾಕಂದರೆ ಇಂಥ ಒಂದು ಚಿಕ್ಕ ಶಾಲೆಯಲ್ಲಿ ಈ ಥರ ನಮ್ಮ ತಮಿಳುನಾಡು ಬಾರ್ಡಲ್ಲಿರುವಂಥ ಸ್ಕೂಲ್ ಇವತ್ತು ನಮ್ಮದು ಜಿಲ್ಲಾ ಮಟ್ಟದವರೆಗೂ ನಮ್ಮ ತಲುಪಿದೆ. ನಮ್ಮ ಸ್ಕೂಲ್ ನಮಗೆ ಹೆಮ್ಮೆ ಅಂತ ವಿಷಯ. ನಮಗೆ ತುಂಬಾ ನಮ್ಮ ವಿಜ್ಞಾನ ಟೀಚರ್ ಇಷ್ಟುವರೆಗೂ ತಲುಪಿಸೋರೇ ಇದ್ದರೆ ಯಾವ ಸ್ಕೂಲಿಂದ ನೋಡಿಲ್ಲ. ನಮ್ಮದು ಈ ತಾಲೂಕಲ್ಲೇ ಹೈಯೆಸ್ಟ್ ನಮ್ಮ ವಿಜ್ಞಾನದಲ್ಲಿ ನಮ್ಮ ಶಾಲೆ ಬಂದರೆ ಇವತ್ತು ರಾಜ್ಯ ಮಟ್ಟದವರೆಗೂ ತಲುಪಿ ಒಳ್ಳೆ ಹೆಸರು ಮಾಡಿದೆ. ಈ ಥರನೇ ನಮ್ಮ ವಿಜ್ಞಾನದಲ್ಲಿ ನಮ್ಗೆ ಅತಿ ಹೆಚ್ಚಾಗಿ ನಮ್ಮದು ರಾಷ್ಟ್ರ ಮಟ್ಟಕ್ಕೆ ಹೋಗಿ ಅಂತ ಹೇಳ್ತಾ ನಮಗೆಲ್ಲ ನಮ್ಮ ಶಿಕ್ಷಕ ಬಂದವರಿಗೂ ಹಾಗೂ ಹಲಂಕುಪ್ಪೆ ಪ್ರೌಢಶಾಲೆ ನಮ್ಮ ವಿಜ್ಞಾನ ಟೀಚರ್ ನಮ್ಮ ವಂದನೆ ತಿಳಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತೇವೆ. ನಮ್ಮ ಶಾಲೆ ಸುಮಾರು 2019-20 ಸಾಲಿನಲ್ಲಿ ಹಿಡಿದು ಇಲ್ಲಿವರೆಗೂ ಸಾಕಷ್ಟು ಸಾಧನೆಗಳನ್ನು ಮಾಡಿದೆ. ಅದರ ವಿಜ್ಞಾನ ವಿಷಯದಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದೆ. ಸೊ ಅದೇನು ಇನ್ಸ್ಪೈರ್ ಅವಾರ್ಡ್ ಆಗಿರ್ಬೋದು, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಆಗಿರ್ಬೋದು, ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಇಂಡಸ್ಟ್ರಿಯಲ್ ಮ್ಯೂಸಿಯಂ ಮಾಡಿದಂತಹ ಒಂದು ಸ್ಪರ್ಧೆಗಳಾಗಿರ್ಬೋದು, ಮತ್ತು ಅಗಸ್ತ್ಯ ಇಬ್ರಾಹಿಂ ಫೌಂಡೇಶನ್ ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಮಾಡಿರೋದಾಗಿರ್ಬೋದು, ಅಥವಾ DKS ಟ್ರಸ್ಟ್ ಕನಕಪುರ ಇವರು ಮಾಡಿರ್ತಕ್ಕಂಥ ಸ್ಪರ್ಧೆಗಳಾಗಿರ್ಬೋದು, ಈ ಎಲ್ಲ ಸ್ಪರ್ಧೆಗಳಲ್ಲಿ ನಮ್ಮ ಶಾಲೆ ತಾಲೂಕು ಹಂತ, ಜಿಲ್ಲಾ ಹಂತ, ರಾಜ್ಯ ಹಂತ, ದಕ್ಷಿಣ ಭಾರತ ಹಂತ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದೆ. ಸೊ ಇಷ್ಟೆಲ್ಲ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಟೀಚರ್ ಆಗಿ ನಾನು ನನ್ನ ಕರ್ತವ್ಯವನ್ನು ಮಾಡಿದ್ದೇನೆ. ಅದೇ ರೀತಿ ನಮ್ಮ ಶಾಲೆ ಮಕ್ಕಳು ಅಷ್ಟೇ ಚೆನ್ನಾಗಿ ಒಂದು ಸ್ಪಂದನೆಯನ್ನು ಮಾಡಿ ನಾನು ಏನು ಒಂದು ತರಬೇತಿಯನ್ನು ಕೊಟ್ಟಿದ್ದೀನೋ ಆ ತರಬೇತಿಯನ್ನು ತೆಗೆದುಕೊಂಡಿದ್ದಾರೆ. ಅದಕ್ಕೆ ತಕ್ಕಂಥ ಪ್ರತಿಫಲ ಅಂತಕ್ಕಂಥದ್ದು ನಮಗೆ ರಾಷ್ಟ್ರ ಮಟ್ಟದಲ್ಲೂ ಸಿಕ್ಕಿದೆ. ಸೊ ಈ ರಾಷ್ಟ್ರ ಮಟ್ಟದಲ್ಲೂ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ನನಗೆ ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರ ಸಹಕಾರ ಇದೆ, ನಮ್ಮ ಸಹ ಶಿಕ್ಷಕರ ಸಹಕಾರ ಇದೆ. ಅದೇ ಥರ ನಮ್ಮ ಶಾಲೆಯ ಅಭಿಮಾನಿಗಳು ಅಂತಿರ್ಬೋದು, ಮಾಧವರು ಅವರ ಒಂದು ಸಪೋರ್ಟ್ ಇದೆ. ಅದೇ ಥರ ನಮ್ಮ ಶಾಲೆಯ SDMC ಅಧ್ಯಕ್ಷರು, ಅದೇ ರೀತಿ ನಮ್ಮ ಡಯಟ್ನ ಒಂದು ಪ್ರಾಂಶುಪಾಲರಾಗಿರ್ಬೋದು ಅಥವಾ ಅಲ್ಲಿನ ಒಂದು ಉಪನ್ಯಾಸಕರಾಗಿರ್ಬೋದು, ಇವರೆಲ್ಲರೂ ಸಹ ನಮಗೆ ಕಾಲಕ್ಕೆ ತಕ್ಕಂಗೆ ಸಮಯಕ್ಕೆ ಸಲಹೆ ಕೊಟ್ಟಿದ್ದಾರೆ, ಮಾಹಿತಿ ಕೊಟ್ಟಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಸೊ ಇದೆಲ್ಲರ ಪರವಾಗಿ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಶಾಲೆ ಇವತ್ತು ಇಡೀ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಹಲಂಕುಪ್ಪೆ ಅಂತ ಹೇಳಿದ್ರೆ ಅದು ಆ ಶಾಲೆಗೆ ಏನಪ್ಪ ಅಂದ್ರೆ ಇವತ್ತು ಒಳ್ಳೆ ಹೆಸರಿದೆ. ಆ ಒಳ್ಳೆ ಹೆಸರು ತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡಿದ್ದೀವಿ, ಮುಂದೆನೂ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾ, ಸೊ ಇದಕ್ಕೆ ಸಹಕಾರ ಕೊಟ್ಟಂತ ಎಲ್ಲರಿಗೂ ಸಹ ನಾನು ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ ಅಂತ ಹೇಳ್ತಾರೆ. ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಸರಿ, ಈಗ ಮಾಡರ್ನ್ ವರ್ಲ್ಡ್ ವೈಜ್ಞಾನಿಕ ಪ್ರಪಂಚವಾಗಿದೆ. ಅಂಥದ್ರಲ್ಲಿ ಈ ಪಾಠಶಾಲೆಯಲ್ಲಿ ವೈಜ್ಞಾನಕ್ಕೆ ಅಷ್ಟೊಂದು ಒತ್ತು ಕೊಟ್ಟು ಇಷ್ಟೊಂದು ಮುಂದುವರೆದ ಜ್ಞಾನವನ್ನು ಮಕ್ಕಳಿಗೆಲ್ಲ ಹಂಚ್ತಾ ಇದ್ದೀನಿ. ಇದಕ್ಕೆ ನಾನು ಬಹಳ ಅಭಿನಂದನೆಗಳು. ನೀವು ಪದಕ ಮತ್ತು ರೆಕಗ್ನಿಷನ್ ಸ್ಟೇಟ್ ಲೆವೆಲ್ಲು ಇದರಲ್ಲೆಲ್ಲ ತಂದಿರೋದು ತುಂಬ ಸಂತೋಷ. ನಮ್ಮ ಮೋದಿಯವರು ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮು ಮಾಡಿದ್ದಾರೆ. ಈ ವಿಜ್ಞಾನದ ತಿಳುವಳಿಕೆ ಜಾಸ್ತಿ ಆದಷ್ಟು ಆ ಕನಸನ್ನು ನೆರವೇರಿಸಿಕೊಡೋದಕ್ಕೆ ತುಂಬ ಸಹಾಯ ಆಗುತ್ತೆ. ಸೊ ಮಕ್ಕಳು ಇದನ್ನೆಲ್ಲನೂ ಅಳವಡಿಸಿಕೊಂಡು ಮುಂದುವರಿಬೇಕು ಎಂಬುದೇ ನಮ್ಮ ಅಭಿಲಾಷೆ. ಇದಕ್ಕೆಲ್ಲ ಇಲ್ಲಿನ ಉಪಾಧ್ಯಾಯರು ಮತ್ತು ಸಂಸ್ಥೆಯವರ ಉತ್ತೇಜನ ಭಾಳ ಕಾರಣ. ಅವ್ರಿಗೂ ನನ್ನ ಹೃದಯದ ತುಂಬಿಟ್ಟಿದೆ ಸಂಪೂರ್ಣವಾಗಿ.
ಎಲ್ಲೋ ಒಂದು ಸಣ್ಣ ಕುಗ್ರಾಮ ಅಂತ ಹೇಳ್ಬೋದು, ಕೇಳ್ದೇನೆ ಇರ್ಬೋದು. ಈ ಗ್ರಾಮದಿಂದ ನ್ಯಾಷನಲ್ ಲೆವೆಲ್ ಹೋಗಿದ್ದಾರೆ ಸೈನ್ಸು ಅಂತ. ಇಂಥ ಟೀಚರ್ಸ್ ಮಾತ್ರ ನೀವು ಒಂಥರ ದೇವರ ಕೃಪೆ ಉಳ್ಳವರು ಸರ್. ಈಗ ಎಲ್ಲೋ ಮಕ್ಕಳು ಯಾರೋ ಇರ್ತಾರೆ. ಈಗ ನೀವು ಇದೇ ಥರ ಪ್ರಸನ್ನ ಸರ್ ಇರ್ಬೋದು ಅಥವಾ ನಮ್ಮ ನೆಲೆಯವರು ಇರ್ಬೋದು, ಅವ್ರನ್ನ ಅಟ್ರಾಕ್ಟ್ ಮಾಡಬೇಕು ನೀವು ಅಷ್ಟೇ. ಅವ್ರು ಬಂದಾಗ ನಿಮ್ಮ ಒಂದು ಛಾತಿ, ನಿಮ್ಮ ಒಂದು ಕಲೆ, ನಿಮ್ಮ ಒಂದು ಪ್ರತಿಬಿಂಬನ ಅವರಿಗೆ ನೀವು ನಿರೂಪಣೆ ಮಾಡಿದ್ರೆ, ಅಥವಾ ಇಲ್ಲಿರೋ ಮುಖ್ಯಸ್ಥರು ಹಾಗೆ ಇರಬೇಕು ಇಲ್ಲಿ. ಅವಾಗ ಒಂದು ಸಲ ನೆಲೆ ಅನ್ನೋ ಸಂಸ್ಥೆ ಇಲ್ಲಿ ಎಂಟ್ರ್ ಆದರೆ ಇಡೀ ವಿದ್ಯಾಸಂಸ್ಥೆನೇ ಚೇಂಜ್ ಆಗೋಗ್ಬಿಡುತ್ತೆ. ಇಷ್ಟು ಹೇಳ್ಬೋದು. ನೆಲೆ ಅಂದರೆ ಅದು ವಿಶ್ವ ಹಿಂದೂ ಪರಿಷತ್ತು, ರಾಷ್ಟ್ರೋತ್ಥಾನ. ನಮ್ಗೆ ತುಂಬ ಆಸ್ತಿ ಇದೆ. ನಾವು 74ನೇ ಇಸ್ವಿಯಿಂದ ನಾವಿದ್ದೀವಿ ರಾಷ್ಟ್ರೋತ್ಥಾನದಲ್ಲಿ. ಹೌದು, 74ರಿಂದ ಇದ್ದೀವಿ ರಾಷ್ಟ್ರೋತ್ಥಾನದಲ್ಲಿ. ಸೊ ನಮ್ಮ ನಾರಾಯಣ ಅಲ್ಲೇ ಇರೋದು. ಸೊ ಅದೊಂದು ಬಳಗ ಜೈನದಲ್ಲಿ ಒಂದು ಶಾಖೆ ಟೆಕ್ನಾಲಜಿ ವಿಭಾಗದಲ್ಲಿ. ಸೊ ನೀವು ನಮ್ಮ ಶಾಖೆಗೆ ಸೇರ್ಕೊಂಡ್ರಿ ಅಂತ. ಇದು ಮಿಕ್ಕಿದ್ದು ದೇವರ ಇಚ್ಛೆ ಹೇಗೆ ವ್ಯವಹಾರ ಆಗುತ್ತೋ. ನಮ್ಮ ಯಂಗ್ಸ್ಟರ್ ಮಹದೇವ್ ಇದ್ದಾರೆ ತುಂಬಾನೇ ಮತ್ತೆ ನಿಮ್ಮೆಲ್ಲರ ಸಹಕಾರದಿಂದ ಖಂಡಿತ ಉತ್ತಮವಾದಂತ ಪ್ರಜೆಗಳನ್ನ ನಿರ್ಮಾಣ ಮಾಡೋದನ್ನ ನಾವು ಸಾಗೋಣ. ಏನಾಗುತ್ತೆ ಅಮ್ಮ, ಯಾವುದೇ ವ್ಯಕ್ತಿಗೆ ನಾವು ಒಂದು ಅವಕಾಶ ಕೊಡಬೇಕು. ಇಲ್ಲಿ ಏನಾಗುತ್ತೆ, ಅವಕಾಶ ವಂಚಿತರಾಗಿಯೇ ಆ ಮನುಷ್ಯ ಯವನಾವಸ್ಥೆಗೆ ಬಂದ್ಬಿಡ್ತಾನೆ. ಅವಕಾಶ ಸಿಗೋದು ಮಕ್ಕಳಿದ್ದಾಗ ಮಾತ್ರ. ಅಲ್ಲೇ ಗುರುತಿಸಬೇಕು, ಅಲ್ಲೇ ಬಂದು ತರಬೇಕು. ವಿತಿನ್ ನೋ ಟೈಮ್, ಒಂದು 5-6 ವರ್ಷದಲ್ಲಿ ಫೇಸ್ ಮುಗಿದೋಗ್ಬಿಡುತ್ತೆ. ಮುಗಿದೋದು ಅದನ್ನೇ ಪ್ರಸನ್ನದ ಹೇಳ್ತಾರೆ. ಆ ಮಕ್ಕಳು ಯಾವುದೇ ಕಾರಣಕ್ಕೂ ಕೂಡ ಆಂಟಿ ಸೋಷಿಯಲ್ಸ್ ಆಗಬಾರ್ದು, ಕ್ರಿಮಿನಲ್ಸ್ ಆಗಬಾರ್ದು, ನಾಳೆ ಸಾಮಾಜಿಕವಾಗಿ ಲಯಬಿಲಿಟಿ ಆಗಬಾರ್ದು. ಅದರಲ್ಲಿ ಬಸ್ ಅಂದರೆ ಅನಾಥ ಮಕ್ಕಳು, ಅದಕ್ಕೆ ನಾವು ಅನಾಥ ದೇವರ ಮಕ್ಕಳು ಅಂತ ಹೇಳ್ತೀವಿ ನಾವು. ಮತ್ತು ಸ್ಟ್ರೀಟ್ ಚಿಲ್ಡ್ರನ್, ಡಿಸ್ಟಿಟ್ಯೂಟ್ಸ್. ಈ ಸಂಸ್ಥೆಯಲ್ಲಿ ಒಂದು 200-300 ಜನ ಆದರೆ ಅದಕ್ಕೆಲ್ಲ ದೇವರ ಕೃಪೆ ಏನಾಗಿಲ್ಲ. ಖಂಡಿತವಾಗೂ ಕೂಡ ಕೃಪೆ ಇದೆ. ಸೈನ್ಸ್ ಅಂತೂ ಅದ್ಭುತವಾದ ಸಾಧನೆ. ಒಂದು ಸಣ್ಣ ಶಾಲೆಯಿಂದ ಅಷ್ಟು ಹಿರಿಯ ಮಟ್ಟಕ್ಕೆ ಹೋಗಿದೆಯಲ್ಲ, ಅದರಿಂದ ಕಂಗ್ರ್ಯಾಚುಲೇಷನ್ಸ್ ಸರ್. ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ನಾವು ಮಕ್ಕಳಿಗೆ ಅವಕಾಶಗಳನ್ನ ನಾವು ಕೊಡ್ತೀವಿ. ಖಂಡಿತ ಖಂಡಿತ. ಈಗ ಬೇರೆ ಬೇಕಾದ್ರೆ ನಮ್ಮ ತಾಲೂಕು ಬಂದು ಇಷ್ಟೊಂದು ಒಂದು ವರ್ಷದಲ್ಲಿ ಇಷ್ಟೊಂದು ಸಾಧನೆ ಮಾಡಬೇಕು. ಯಾಕೆಂದ್ರೆ ನಾವು ಯಾವುದೇ ಕಾರಣಕ್ಕೂ ಚಾನ್ಸಸ್ ಮಕ್ಕಳಿಗೆ ಮಿಸ್ ಮಾಡೋದು. ಮಕ್ಕಳಿಗೆ ಅವಕಾಶ ಸಿಕ್ಕಿದಾಗ ಅದರಲ್ಲಿ ಭಾಗವಹಿಸಿದ್ರೆ ನಾವು ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ವ್ಯವಸ್ಥೆ ಮಾಡಿಕೊಡ್ತೀವಿ. ಅವ್ರಿಗೆ ಅದೇ ಥರ ತರಬೇತಿನೂ ಕೊಡ್ತೀವಿ. ತರಬೇತಿ ಕೊಟ್ಟು ಅವ್ರು ರೆಡಿ ಮಾಡಿ ಅವ್ರಿಗೆ ಮುಂದೆ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಆಗ್ತದೆ. ಆ ರೀತಿ ಒಂದು ಇದನ್ನ ಮಾಡ್ತೀವಿ. ಕನಕೋತ್ಸವದಲ್ಲಿ ನಮ್ಮ ಶಾಲೆಯಿಂದ 20 ಮಾದರಿ ಕ್ಲಾಸ್ ಆಗಿದೆ ಸರ್. 20 ಮಾದರಿ ಒಂದೇ ನಮ್ಮ ಉದ್ದೇಶ ಶಾಲೆಯಿಂದ. ಆ್ಯಕ್ಚುಲಿ ಅವ್ರು ನಮ್ಗೆ ಒಂದು ಸಪ್ರೇಟ್ ರೂಮೇ ಕೊಟ್ಬಿಟ್ಟಿದ್ದು ಎಕ್ಸಿಬಿಟ್ ಮಾಡೋಕ್ಕೆ. ಸೊ ಆ ರೀತಿ 20 ಮಾಡಲ್ ಪ್ರೆಸೆಂಟ್ ಮಾಡಿಸ್ಬೇಕು ಅಂದರೆ ಅಲ್ಲಿ ಏನಪ್ಪ ಅಂದರೆ ನಾವು ಫಸ್ಟ್ ಆಫ್ ಆಲ್ ಟೀಚರ್ಗೆ ಏನಾಗಿರ್ಬೇಕು, ಮನು ಅಂತ ಹೇಳ್ತಾರೆ, ಮನ. ಆಮೇಲೆ ತನು ಇರಬೇಕು. ತನು ಅಂದರೆ ಈಗ ನಾವು ಕೆಲಸ ಮಾಡಬೇಕು. ಈಗ ಈ ಪ್ರಾಜೆಕ್ಟ್ ರೆಡಿ ಮಾಡಬೇಕು, ನಾನು ಇಷ್ಟು ಕೆಲಸ ಮಾಡಬೇಕು. ಮನಸ್ಸು, ತನು ಇರಬೇಕು. ಜೊತೆಗೆ ನಮ್ಮ ಕೈಯಿಂದ ಸ್ವಲ್ಪ ಹಣನ ಕೆಲಸ ಕಟ್ ಮಾಡಬೇಕಾಗುತ್ತೆ, ಅದನ್ನು ಮಾಡಬೇಕು. ತನು, ಮನ, ಧನ, ಟೈಮು. ಈಗ 4 ಯಾರು ಸಮರ್ಪಣೆ ಮಾಡ್ತಾರೋ ಅವ್ರ ಲೈಫ್ ಸಕ್ಸಸ್ ಆಗ್ತಾರೆ. ನಾನೇ ಎಕ್ಸಾಂಪಲ್. ಹೌದು ಸರ್. ಇಲ್ಲ ಟೈಮ್ ಮನಿ ಇರೋಕ್ಕಾಗಲ್ಲ, ಬಟ್ ಟೈಮ್ ನಾವು ವ್ಯಯ ಮಾಡಿದ್ರೆ ಒಂದು ಅಚೀವ್ಮೆಂಟ್ ಸಿಗುತ್ತೆ. ಡೈರೆಕ್ಟ್ಲಿ ಇನ್ವಾಲ್ವ್ ವಿತ್ ಚಿಲ್ಡ್ರನ್. ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಅದನ್ನ ಆ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಮ ಹಣದ ರೀತಿಯಲ್ಲಿ ಯಾವತ್ತೂ ಹಾಗೆ ಇಲ್ಲ ದೀಪ ಹಾಗೆ ಇದೆ. ಹಾಗಾಗಿ ನಾವು ನಮ್ಮ ಸರ್ವಿಸ್ ಇರೋವರೆಗೂ, ಸರ್ವಿಸ್ ಮುಗಿದ ಮೇಲೂ ನಾವು ಇದೇ ಥರ ಖಂಡಿತ ಮೊದಲಿಂದ ಹಿಂಗೆ ಇದ್ದೀವಿ, ಈಗೂ ಅದೇ ಥರ ಇರ್ತೀವಿ, ಮುಂದೆ ಆಗಿರ್ತೀವಿ, ರಿಟೈರ್ಡ್ ಆದ್ಮೇಲೂ ಇದೇ ಥರ ಇರ್ತೀವಿ. ಹಾಗಾಗಿನೇ ಪ್ರಸನ್ನ ಸರ್ ಇನ್ನೂ ಆಕ್ಟಿವ್ ಆಗಿ ಇರೋದು. ಖಂಡಿತ ಮುಂದುವರ್ತೀವಿ ಸರ್. ನಮ್ಮ ಕೈಲಾದಷ್ಟು ಸಹಾಯ ಖಂಡಿತ ಮಾಡ್ತೀವಿ. ಸಪೋರ್ಟ್ ಅಂತ ಹೇಳ್ಬೋದು. Politician is responsible for present generation. Teacher is responsible for future generation. ಹಾಗೆ ಮುಂದಿನ ಪೀಳಿಗೆ ರೆಡಿ ಮಾಡ್ತಾ ಇದ್ದೀರಾ? ಸಿಂಪಲ್ ಆಗಿ ಒಂದು ಇದು ಸರ್, ಇದು ಹೋಮ್ ಸಾಸೆಟ್ ಅಂತ. ಹೋಮ್ ಸಾಸೆಟ್ ಅಂತ ಕರಿತೀವಿ. ಇದನ್ನು ನಾವು ಮಾರ್ಕೆಟಿಂಗ್ ಕೊಡಬೇಕು, ಕೊಡಬೇಕು. ಮತ್ತೆ ಅದು ತುಂಬ ದೊಡ್ಡದಾಗಿರುತ್ತೆ. ಇದು ಎಷ್ಟು ಸಿಂಪಲ್ ಆಗಿದೆ ಅಂತಂದರೆ ಬರೀ ಒಂದು 300 ರೂಪಾಯಿ ಒಳಗೆ ನಾವು ಕ್ವಾಲಿಟಿ